ಸಪ್ಪ ಕುಂತಿಯಲ್ಲೇವ ಹೋಲ್ ಬಿಡು ಮನೆ ಆಗಿದ್ ನಾ ಮರ್ತನಿ ಮನ್ನೇನಾತ ಪರ್ಸು ಪಾರಕ್ಕ ಪ್ರೇಮಕ್ಕ ಕುಮಾರಿ ಅರೆ ಬೇಸಂಗೆ ಮಾರಿ ಯಾಕೆ ನೀನು ಕೇಳಿದ್ಲನ ತಡಿಲೆ ಹೇಳಿ ನಿನಗೆ ಊರಾನ್ ಸುದ್ದಿ ಎಲ್ಲ ಬೇಕು ನನಗೆ ಬೇಡನ ನಾನು ಕೇಳಕ್ಕೆ ಈಗ ಏನಾತ್ಲಿ ಹಾ ಮಾರಿ 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 ತೋಯ್ಸ ಮಾರಿ ಮಾ ನಾಯಿಗೆ ಹೊಡೆದಂಗೆ ಅರೆ ಕುತ್ತೆದು ತರ ಹೊಡೆದಿದ್ದಾರೆ ಅರೆ ಪ್ರೇಮಂದು ಕೈಕು ಸಿಟ್ಟು ಮಾಡ್ಕಂತೀರಿ ಅರೆ ಅವ್ರದಿಗೆ ಬೇರೆದು ಇದ್ದಾರೆ ಅರೆ ನಮ್ದು ಪೇರೆಂಟ್ಗೆ ಅಲ್ಲ ಗಿರಿಜಂದು ಅಕ್ಕ ಏನೂ ಆಗಕ್ಕಿಲ್ಲ ಸುಮ್ಕೆ ಇರಿ ಅರೆ ಪಾಪ ಅವ್ರದ್ದು ಮುಂದೆ ಹೇಳಿದ್ರೆ ಏನೂ ಆಗ್ತದೆ ಅವ್ರದ್ದು ಮುಂದೆ ನಿಮ್ದುಗೆ ಹೇಳಿ ಅವ್ರದಿಗೆ ಏನೂ ಅನ್ನೋದಿಲ್ಲ ಅರೆ ಒಳಗಡೆದು ಇಟ್ಕೊಂಡು ಕುಂದ್ರಬಾರ್ದು ಅರೆ ಚಿಂತೆದು ಜಸ್ತಿಗೆ ಆಗ್ತದೆ ಹೇಳ್ಬಿಡ್ಬೇಕು ಅರೆ ಯಾರೋ ಮುಂದೆ ಸಿಗ್ತಾರೆ ಅವ್ರದ್ದು ಮುಂದೆ ಹೇಳ್ಬಿಡ್ಬೇಕು ಏ ಸುಮ್ ಕುಂದ್ರಲೆ ಪಾತಿ ಏನ್ ಭಾಷೆನೇ ಯವ್ವ ನಿಂದ ಪರಕ ನಾವು ನೋಡು ಬಂದಂಗ ನಮ್ದ ಒಟ ಒಟ ಹಚ್ಬಿಟ್ಟೆ ಯಾಕೆ ಪರಕ ಏನಾತ ಜಿ ನೋಡು ನೋಡು ಅವತ್ ನಾ ಹೇಳಿದ್ರೆ ಪರಕ ಸುಳ್ಳು ಅನ್ನಿಸ್ತ ಆ ಹುಡುಗ ಅದು ಕೆಟ್ಟ ದಶವಾನ ಅದು ಸರಿ ಇಲ್ಲ ಅದ್ರ ದಸಿ ಅಂತ 1000 ಸಲ ಹೇಳಿದೆ ನನ್ನ ಮಾತು ಕೇಳಲಿಲ್ಲ ಈಗ ಈಗ ಅದರಿಂದ ನಾಳು ಪರಿಸ್ಥಿತಿ ಆತ ಅದನ್ನ ಹೇಳಿದ್ದಕ್ಕೂ ನನ್ನ ಕಪಾಳಕ್ಕೆ ಹೊಡೆದು ಕಳಿಸಿದ್ಲಿಕ್ಕೆ ಅರೆ ಪರಂದು ಅಕ್ಕ ಮತ್ತೆ ಸಿಟ್ಟಿಗೆ ಬಂದ್ಬಿಟ್ಟು ಇವ್ರದಿಗೆ ಹೊಡೆದ್ರೆ ಗತಿ ಏನು ಅರೆ ಪ್ರೇಮಂದು ಅಕ್ಕ ಚುಪ್ಪ ಇಟ್ರಿ ಕ್ಯಾ ಕೆದ್ರಿ ಕೇರಿಗೆ ಹಾಕಿಸ್ಕಂತೀರಿ ಏ ಸುಮ್ಕಿರ್ಲೆ ಮನೆ ಹೇಳಿದ್ದು ಈಗ ಹೇಳಿದ್ದಕ್ಕಿಗೆ ಸರಿ ಅನ್ಸಿರ್ತತಿ ಯಾಕ ಪರಕ ಏನಾತ ಕುಸಿನ್ ತಗೊಂಡೋದ್ರು ಅವ್ರವ್ವ ಅವರಪ್ಪ ಎಲ್ಲರೂ ಸೇರಿ ಕುಸಿನ್ ತಗೊಂಡೋದ್ರು ಹೋತಾ ಹೋತಾ ಚಲೋ ಆತ್ ಸುಮ್ಮನಿರ ಪರಕ ಇಲ್ಲೋಡ ಪ್ರಾರಬ್ಧ ಕರ್ಮ ಕಾಡ್ದಂಗೆ ಕಾಡಕತ್ತಿತ್ತದ ಕುಸಿನ್ ತಗೊಂಡೋಗಿದ್ದೆ ಚಲೋ ಆತ ಅವ್ರ ಅಪ್ಪ ಅವರು ಎಲ್ಲಿದ್ರು ಯಾವಾಗ ಬಂದ್ರು ನಮ್ದುಗೆ ಆಟಕ್ಕೆ ಇಲ್ಲ ಅರೆ ನಮ್ದುಗೆ ಪ್ರೇಮಂದು ಅಕ್ಕಂದಿಗೆ ಸಂಬಂಧವೇ ಇಲ್ಲ ಉನಿ ಕೋನ್ ಹೇ ಮುझे ಮಾಲೂಮ್ ನಹೀ ಮನ್ನೆರ ಬಿದ್ದವಲೇ ನಿನಗೆ ಹೊಡ್ತಾ ಮತ್ತೆ ಅದನ್ನ ಮಾತಾಡಿ ಹೊಡ್ಸ್ಕೋಬೇಡ ಏನೋ ಒಳ್ಳೇದು ಕೇಳಿದ್ರೆ ಬಿದ್ದಾವ ಹೊಡ್ತಂತ ಹೋಗವ ನಿನ್ನ ಕಡೆ ಎಲ್ಲಿ ಬಂದು ಹೊಡ್ಸ್ಕೊಳಕೋಲಿ ಏನೋ ಮಾನ್ಯ ಆಗಿದ್ದು ಆಗಿ ಹೋತು ಹೋಲ್ ಬಿಡು ಇನ್ನಾರ ತಿಳ್ಕೊಂಡಿರ್ತಾಳ ಅಂತ ನಾ ಮಾಡಿದ್ದೆ ನೀ ಅದ ಕಟ್ಟಿಗೆ ಅದ ಗುಂಪಿ ತಗೊಂಡು ಕೈಯಾಡಿಸ್ತೇನೆ ಅಂದ್ರೆ ನನಗೇನಾಗಬೇಕಾಯ್ತು ಹೋಗೋ ಯಾಕ ಏನಾತ ಶಾಂತಕ್ಕಿದ್ದಿದ್ದಿಲ್ಲವ ಹಂಗಾಗಿ ಒಬ್ಬಕ್ಕೆ ಬಂದೆ ನಾನು ನೀನು ನೋಡಿದ್ರೆ ಹಿಂಗೆ ಆಳಕತ್ತಿ ಕರ್ಕೊಂಡಾರ ಹೋಗಿ ಬರ್ತೀನಿ ನಮ್ಮ ಮನೆಗೆ ಹೋಗಿ ನೋಟೆ ಒಳ್ಳೆ ನಾನು ಎಲ್ಲಿ ಬರಲ್ಲ ನನಗೆ ಯಾಕೆ ಹಿಂಗೆ ಆಕೈತಿ ಕ್ಯಾ ಹೂವಾಗೆಮ್ಮ ಪರಕ್ಕ ಕೈಕು ಟೆನ್ಷನ್ಗೆ ಆಗಿದ್ದೀರಿ ಫಾತಿಮಾ ಗಿರ್ಜಿ ಏನಾಯ್ತು ಗೊತ್ತನ ಅವರು ಆ ಹುಡುಗಿ ಅದ ನಿಂಗೆ ಹೇಳಿದ್ನಲ್ಲ ನಾನು ಅವ್ನ ಮಾವನ ಕರೆಸಿ ಎಲ್ಲ ಜಗಳ ಆಯ್ತು ನಮ್ಮ ಮನೆಯವ್ರು ಅವ್ನು ಹೊಡಿದಾತು ಕಡಿ ಕೂಸಿನ ತೋರಿಸಿದನಿಂದ ನೋಡಂತ ಹೇಳಿ ಏನ ಮದುವೆ ಮಾಡ್ಕೊ ಅಂತೇಳಿ ಎಲ್ಲರೂ ಸೇರಿ ಬೈದು ಈಗ ವಾಪಸ್ ಅವ ಮದುವೆ ಮಾಡ್ಕೊಳಂಗಿಲ್ಲ ನಾನು ಅಂದ ಆ ಕೂಸು ನಂದಲ್ಲ ಅಂತ ವಾದ ಮಾಡಕತ್ ನಮ್ಮ ಮತ್ತೆ ವಾಪಸ್ ಉಲ್ಟಾ ಒಮ್ಮೆ ಹೂ ಅಂದ ಮತ್ತು ಒಲ್ಲೆ ಅಂದಲ್ಲ ಹಂಗಂದ್ಬಿಟ್ಲೆ ಮತ್ತೆ ಏನು ಮಾಡ್ಬೇಕಂತೇಳಿ ನಮ್ಮ ಮನೆಯವ್ರು ಎಲ್ಲರೂ ಸೇರಿ ಆ ಕೂಸಿನ ತೊಗೊಂಡು ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ನೋಡಂದ್ರೆ ನಮ್ಮ ಮನೆಯವ್ರು ಕೊಡು ಹೋಗಂದ ಅನ್ನತ್ಲೆ ಮತ್ತೆ ಕೆದಾಳಲ್ಲಕ್ಕೆ ಮಮ್ತಿ ಕ್ಯಾಡ್ನಿ ಹೇಂತಿ ಆಕಿ ಅವ್ರವ್ವ ಸೇರಿ ಕೂಸಿನ ತೊಗೊಂಡು ದವಾಖಾನೆ ಚೆಕ್ ಮಾಡ್ಸೋದು ನಡಿ ಇದರಿಂದ ಆಗಿತ್ತಂದ್ರೆ ಮಾಡ್ಕೋಬೇಡ ಅಂತೇಳಿ ಕೂಸಿನ ತೊಗೊಂಡು ಹೋಗ್ಯಾರ ಅದು ಅವ್ರದ ಅಂತೇಳಿ ಏನು ಅಲ್ಲಿ ಹೋಗಿಂದ ಕಚ್ಚಿ ತಕ್ಕತಿ ಈಗ ಏನಾಗೈತಂತ ವಾಪಸ್ ಆಗಕ್ಕೆ ಏನೈತಿ ಆಕಿ ಕೇಳಲಕ್ಕಿ ಮಮ್ತಿ ಆಕೆ ಆ ಹುಡುಗನ ಅವ್ವ ಆಕಿ ನಂದ ಮೊಮ್ಮಗ ಅಂತ ಜೀವ ಮಾಡಿ ಎತ್ಕೊಂಡಾಳ ಅದನ್ನ ಈಗ ಬಿಡ್ತಾಳನಕಿ ನನ್ನ ಕಡೆ ಆ ಕೂಸಿನ ತೊಗೊಂಡು ಹೋಗ್ತಾರ ಅವರು ಅಲ್ಲ ನಾನು ಎಷ್ಟು ಪ್ರೀತಿಯಿಂದ ತಂದು ಸಾಕೊಂಡಿದ್ದೆ ಎಷ್ಟು ಆಸೆ ಪಟ್ಟಿದ್ನಿ ಈಗ ಕೂಸಿನ ಕಸ್ಕೊಂಡು ಹೊಂಟಾರ ನನ್ನ ಕೈಯಾಗಿಂದ ಇವತ್ತು ಕಸ್ಕೊಂಡು ಹೋಗುವತ್ತನೇ ನನ್ನ ಕಳ್ಳ ಚೂರು ಅಂತ ಗೊತ್ತೇನ ಪರಕ ಬೇಸರ ಮಾಡ್ಕೋಬೇಡ ಮತ್ತೆ ಏನು ಮಾಡೋಕೈತಿ ಸತ್ಯ ಎಲ್ಲ ನೀನೇ ಬಾಯಿ ಬಿಡಿಸಿ ನೀನೇ ಎಲ್ಲ ಹೇಳಿ ಕೇಳಿ ಅಂದಮೇಲೆ ಮತ್ತು ಹೌದು ಅವ್ರ ಖುಷಿನವ್ರು ತೊಗೊಂಡು ಹೋಗ್ತಾರ ತೊಗೊಂಡು ಹೋಗ್ಬೇಡ ಅಂತ ಹೇಳಕ್ಕೆ ನಿನಗಾಗಲಿ ಅಧಿಕಾರ ಇಲ್ಲ ಇನ್ಯಾರಿಗೂ ಇಲ್ಲ ಅದನ್ನು ಒಗದಿದ್ದನ್ನು ತೊಗೊಂಡು ಬಂದಿದ್ದೆ ನಾನು ಈಗ ನೋಡಿ ಏಕಾಏಕಿ ಹೆಂಗೆ ಕೈಯಾಗ ಕೊಟ್ಟಿದ್ದೇನೆ ಖುಷಿನ ಕಸ್ಕೊಂಡು ಹೋಗ್ಬಿಟ್ರು ಅಲ್ಲ ಕೂಡ ಆಡೋನ್ ಬಾ ಕೆಡ್ಸೋನ್ ಬಾ ಅನ್ನಕ್ಕೆ ನನಗೇನು ಭಾವನೆಗಳ ಇಲ್ಲ ಅಂತ ತಿಳ್ಕೊಂಡಾರ ಏನಪ್ಪ ಅಲ್ಲ ನಾನು ಎಷ್ಟು ಇಷ್ಟಪಟ್ಟು ಸಾಕೊಂಡಿದ್ದು ಖುಷಿ ನಿಂಗೆ ತೊಗೊಂಡು ಹೋಗ್ಬಿಟ್ರೆ ನಂಗೆ ಏನು ಅನಿಸ್ತತಿ ಅಂತ ಸ್ವಲ್ಪ ಯಾರು ಯೋಚನೆನೇ ಮಾಡಲಿಲ್ಲ ನಾನು ತಾಳಿ ಕಟ್ಟಿದ ಗಂಡನೇ ಯೋಚನೆ ಮಾಡಲಿಲ್ಲ ಅರೆ ನಿಮ್ದು ಮರದು ಇದ್ದಾರೆ ಅಲ್ಲ ದೋಸೆ ಅಡಿಗೆ ಮಾಡ್ಕೊಳ್ಳೋವಾಗಲೇ ಯೋಚನೆಗೆ ಮಾಡಿಲ್ಲ ಅರೆ ಈಗ ಯೋಚನೆಗೆ ಮಾಡ್ತಾರು ಪಾತ್ ಹೇಳಿದ್ ಕರೆಕ್ಟಾಗಿ ಐತಿ ಅವಾಗ ಯೋಚನೆ ಮಾಡ್ಲಾರ್ದವ್ರು ಈಗ ಯೋಚನೆ ಮಾಡ್ತಾರನ್ನ ಪರಕ ಸುಳ್ಳ ಕೊರಿಗಿ ನೀ ಸಣ್ಣಕ್ಕಿ ಅಷ್ಟೇ ಏನು ಹಣೆ ಬರ್ದಾಗ ಆ ಖುಷಿನ ಋಣ ಅಷ್ಟೇ ಇತ್ತು ಕಾಂತತಿ ನಿನ್ನ ಕಡೆ ಏನು ಮಾಡೋಕೈತಿ ಬಿಟ್ಬಿಡು ಹೋಗ್ಲಿ ಹೆಂಗೆ ಬಿಡ್ಲೆ ನಾನು ಹೆಂಗೆ ಬಿಡ್ಲೆ ಗಿರ್ಜಿ ಈಗೇನು ಮತ್ತಂದ್ರೆ ಅವ್ರದಂತ ಖಚಿತ ಆಗಿಂದು ನೀ ಜಗಳ ಮಾಡಿ ಕಸ್ಕೊಳಕತ್ತೇತಾನ ಆಗಂಗಿಲ್ಲ ಏನು ಅವನು ಅಪ್ಪ ಅದವ ಕೂಸು ನಂದಂತ ಒಪ್ಕೊಂಡ್ನಂದ್ರೆ ಕೊಡಾಕಬೇಕು ಅಮ್ಮ ಆ ತಾಯಿ ಮನೆಯವ್ರು ಅಷ್ಟು ಹ್ಞೂ ಅಂದ್ರೆ ಒಪ್ಕೊಳಕಬೇಕು ಅವಾಗ ಏನು ಮಾಡ್ತಿ
ಎಲ್ಲಕ್ಕೈತಿ. ಅಲ್ಲ ಕಸ್ಕೊಳಕರ ಹೆಂಗೆ ಸಾಧ್ಯ ಹೇಳಿ ನಾ ನೋಡೋಣ. ಕೊಡಲ್ಲ. ಅವನು ಅಪ್ಪನು ಒಪ್ಕೊಂಡ, ಇವ್ ನನ್ನ ಗಂಡನು ಹ್ಞೂ ಅಂತಂದಾನ, ಅವನು ಹ್ಞೂ ಅಂದ್ಲು, ಎಲ್ಲರೂ ಹ್ಞೂ ಅಂದ ಆತಿಗೆ. ಕೂಸಿನ ಅವ್ರು ಯಾಕೆ ಕೊಡ್ತಾರೆ ಹೇಳು. ಆದ್ರೆ 190% ಅವ್ರು ಕೊಡೋದಿಲ್ಲ ಅಂತ ನನಗೆ ಖಚಿತ ಐತಿ. ಆದರೆ ಎಲ್ಲೇ ಒಂದು ಕಡೆ ಕೊಡ್ತಾರೇನೋ ಅಂತ ಕಾಯ್ತಾ ಇದ್ದೀನಿ. ಆದ್ರೆ ಪರಕ್ಕ ನಾ ಒಂದು ಮಾತು ಹೇಳ, ನೀ ಏನು ಸಿಟ್ಟು ತಿಳ್ಕೊಳಂಗಿಲ್ಲ ಅಂದ್ರೆ ಹೇಳ್ತೇನೆ. ಏನು ಗಿರ್ಜಿ ಹೇಳ, ನೀನು ಆ ಕುಸಿನ ಕೊಟ್ಟರು ಸಾಕ್ಬೇಡ. ಏನ ಯಾಕೆ ಗಿರ್ಜಿ ಕೊನಿತಾನ ಅಂತಾರೆ ನೋಡಿ. ನಾ ಹೇಳ್ತೇನೆ ಕೇಳ, ಈಗೇನೇ ಒಂದು ತಿಂಗಳು ಇದ್ದಿತ್ತನ ನಿನ್ನ ಕಡೆ ಅದನ್ನ ಇಸ್ಕೊಂಡೋಗ್ಯಾರ, ಇಷ್ಟು ನೊಂದ್ಕೊಳಕತ್ತಿ. ಆದ್ರೆ ಮುಂದೆ ಒಂದು 5 ವರ್ಷದ ಲೆಕ್ಕ ಇಟ್ಕೊ ನೀನು. ಇನ್ನೊಂದು 5-6 ವರ್ಷ ಅಂದ್ರೆ ಅದಕ್ಕೆ ಬುದ್ಧಿ ತಿಳಿತೈತಿ. ಏನು ಅವತ್ತು ನಾನಾ ನಿಮ್ಮವ್ವ, ನಾನಾ ನಿಮ್ಮಮ್ಮ, ನಾನಾ ನಾನು ನಿಮ್ಮಪ್ಪ ಅಂತ ಹೇಳಿ ಅವತ್ತು ಕರ್ಕೊಂಡು ಹೋದ್ರಂದ್ರೆ ಆ ಖುಷಿನ ನಿನಗೆ ಭಾಳ ಅಂದ್ರೆ ಭಾಳ ಕಾಡ್ತೈತೆ ನೋಡೋದು ಮನಸ್ಸಿಗೆ. ಅದಕ್ಕೆ ಏನು ಎಷ್ಟೇ ಆದರೂ ಈ ಪರಿಚಯಸ್ಥರದಾಗಿರ್ಬೋದು, ಸಂಬಂಧದ ಒಳಗಾಗಿರ್ಬೋದು, ಇಂಥ ಮಕ್ಕಳನ್ನ ತಂದು ಸಾಕಬಾರ್ದು ಪರಕ್ಕ. ಎಷ್ಟೇ ಆದರೂ ತಂದೆ ತಾಯಿ ನಮ್ಮ ಕಣ್ಣೆದುರಿಗೆ ಅದಾರ ಅಂದಮೇಲೆ ನಮಗೂ ಅದು ಸಂಪೂರ್ಣವಾಗಿ ಪ್ರೀತಿ ಕೊಡೋಕ್ಕಾಗಲ್ಲ. ಬೇಡ, ಬಿಟ್ಟು ಬಿಡು. ಸಾಕಕ್ಕೆ ಹೋಗ್ಬೇಡ. ನನ್ನ ಮಾತು ಕೇಳು, ಬೇಡ. ಈಗ ತೊಗೊಂಡೋಗ್ಯಾರಿಲ್ಲ ಅವರು, ಏನಾರ ಯಾಕೆ ಮಾಡ್ಕೊಳ್ಳಿ, ಬಿಟ್ಬಿಡು. ಏನು ಸುಮ್ಮನಿದ್ಬೇಡ, ಇಸ್ಕೋಬೇಡ. ಕೊನಿತನ ಅಣಗಿಸ್ತಾರೆ. ನನ್ನ ಮಗಳದ ತಗೋದು ಅದನ್ನು ಕೊಟ್ಟೇವೆ ನಿನಗೆ, ಸಾಕ್ಬೇಡ, ಅದನ್ನು ಸಾಕ್ಯಾಳಕ್ಕೆ, ಹಂಗೆ ತಗೋ ಹಿಂಗೆ ತಗೋ ಅಂತ ಚುಚ್ಚಿ ಮಾತಾಡ್ತಾರೆ. ಮುಂದೊಂದು ದಿನ ಅದು ವಯಸ್ಸಿಗೆ ಬರ್ತಾನವ, ಒಂದು 20 ವರ್ಷ ಆತಂತಿಕೋ, ಅವತ್ತು ಮತ್ತಂತಾರೆ, ಏಪ್ಪ ನೀನು ನನ್ನ ಮಗಳ ಮಗ, ಈಕಿಗೆ ಹಂಗೆ ಕೊಟ್ಟೇವೆ ಅಂದಿಂದ ಅಕಸ್ಮಾತ್ ಅವ ಒಳ್ಳೆ ಗುಣದವಿದ್ದ, ಅವ ಎಲ್ಲ ಹೊಂದ್ಕೊಂಡು ಹೋಗವಿದ್ದ, ನಮ್ಮವ್ ನೀನ ಅಂತಂದ, ನಿನಗೆ ಒಳ್ಳೇದು ಇಲ್ಲ. ಅವ ನಾನು ಸಾಕ್ಬೇಕೇನು ಹಂಗನು ಹಿಂಗೆ ನಾನು ಜಗಳ ಮಾಡಕತ್ರ ಮೊದಲ ಅವನು ಹುಟ್ಟಿಗೆ ಕಾರಣ ಇದ್ದವ, ಇವನ ಸರಿ ಇಲ್ಲ ಅಪ್ಪ. ಮತ್ತು ಇನ್ನು ಅದಕ್ಕೂ ಸರಿ ಇರ್ತೈತೆ ಅಂತ ಹೆಂಗೆ ಹೇಳ್ತಿ? ಅದಕ್ಕೆ ಬೇಡ, ಬಿಟ್ಟುಬಿಡು. ಒಂದು ಸಲ ಕೈ ತಪ್ಪು ಹೋಗೈತಿ ಇಲ್ಲಿಗ, ಬಿಟ್ಟುಬಿಡು ಪರಕ್ಕ. ನನ್ನ ಮಾತು ಕೇಳು ಪರಕ್ಕ, ಅದ್ರ ಋಣ ಅಷ್ಟೇ ಇದ್ದಿದ್ದು, ಬಿಟ್ಟುಬಿಡು. ನಾನಾ ಅಲ್ಲ, ಬೇರೆ ಯಾರನ್ನಾರ ಕೇಳು, ಶಾಂತಕ್ಕನ ಕೇಳು, ಆಕಿನೂ ಅದನ್ನೇ ಹೇಳ್ತಾಳೆ, ಬ್ಯಾಡ ಅಂತೇಳಿ ಹೇಳ್ತಾಳೆ. ಹಂಗಂತೀಯ? ಹೌದಾ? ಅಣಗಿಸ್ತಾರ, ಮನ್ಸಿಗೆ ನೋವು ಮಾಡ್ತಾರೆ, ಹೆಜ್ಜೆಗೂ ನಿನಗೆ ಅವಮಾನ ಮಾಡ್ತಾರೆ. ಸರಿ ಆತು, ನೀ ನನ್ನ ಒಳ್ಳೇದಕ್ಕೆ ಹೇಳ್ತಿ. ಏನೋ ಹೇಳಿದ್ರು ನಾನು ಇನ್ಯಾಗಾದ್ರೂ ಸುದ್ದಿಗೆ ಹೋಗಂಗಿಲ್ಲ. ಆದ್ರೆ ಈಗ ವಾಪಸ್ ಅವ್ರು ಬಂದಿಂದ ಏನಂತಾರೋ ಏನು, ನೀನೇ ಸಾಕಂದ್ರಂದ್ರೆ ಅದಕ್ಕೊಂದು ರೂಲ್ಸ್ ಅಂತದಾವು. ಅದನ್ನು ಕಾನೂನು ಪ್ರಕಾರವಾಗಿ ನೀ ತಗೊಳ್ಳೋದು, ಆಮೇಲೆ ನೀ ಸಾಕೋದು, ಏನು ಅದ್ರ ಬಗ್ಗೆ ಅವ್ರ ಹೆಸರು ಹೊಡಿಲಾರ್ದಂಗೆ ಮಾಡೋದು ಎಲ್ಲ ಪದ್ಧತಿ ಅದಾವು. ಅದನ್ನು ಮಾಡಿ ಸಾಕುವಂತಿ. ಏನು ಈಗ ಸುಮ್ಮನೆ ತಗೋ ಅಂದ್ರೆ ಒಂದು ಕೈಗಡೆ ಇಸ್ಕೋಬೇಡ. ಆದ್ರೆ ಅವ್ರು ಕೊಡೋದಿಲ್ಲ, ತಲೆ ಕೆಡಿಸ್ಕೋಬೇಡ, ಕೊಡೋದಿಲ್ಲ ಅವರು. ಸರಿ, ಹಂಗಾರೆ ಸರಿ. ಏನಾರ ತಿಂದೇನೆ ಬೆಳಗಿಂದ ಬರೀ ಹತ್ಕೊಂತನ ಕುಂತೀಯ? ಏನಿಲ್ಲ ನೋಡವ, ಇದೇ ಆತ್ ಮನ್ಯಾಗ ಇಷ್ಟೊತ್ತನ ಹಣಗ್ಲ, ಮನಸ್ಸು ಯಾಕೆ ನೋವಾಗಿತ್ತು, ಏನು ಬೇಡ ಅನ್ನಿಸ್ತು. ಅಂತ ಹಿಂಗೆ ಕುಂತ್ಬಿಟ್ರೆ ಹೆಂಗೆ ಅಂತೇನೆ ನಾನು. ಆತ್ ಸರಿ, ಹೇಳಿ ಏನಾರ ತಿನ್ನಿ ಹೇಳಿ. ಇವತ್ತು ಒಳಗೆ ನಾನು ಏನಾರ ಮಾಡಿಕೊಡ್ತೇನೆ, ಬಾ ಕುಂದ್ರ ಬಾ. ಕನಸು ಏನಾಯ್ತು? ಏನು ಚಂದ ಮಾತಾಡಲ್ಲ, ಏನಿಲ್ಲ, ಬರೀ ಕಿರಿಕಿರಿ ಮಾಡ್ತಾರೆ ಅತ್ತೆಯರು. ಅವಾಗ ಇಷ್ಟ ಇದ್ದಿದ್ದಿಲ್ಲ, ನಾನು ಆದರೂ ಮಾಡ್ಕೊಂಡೆಲ್ಲ, ಅದು ಸಿಟ್ಟಕ್ಕಿಗೆ. ಸಿಟ್ಟು ಅಂತಂದ್ರೆ ಈಗ ನಾನು ಕುಟ್ಟು ಶಟ್ಕೊಂಡ್ರೆ ಜಗಳ ಮಾಡಿದ್ರೆ ಸಿಟ್ಟು ಹೋಗ್ಬಿಡ್ತೇನೆ, ಎಲ್ಲ ಸರಿ ಆಗಿಬಿಡ್ತೇನೆ. ಮದುವೆನ ಮಾಡ್ಕೊಂಡಾತ, ಇನ್ನೂ ಯಾಕೆ ಅದನ್ನ ಸಾಧಿಸ್ಬೇಕಂತ ನಾನು. ತಲೆ ಕೆಡಿಸ್ಕೊಬೇಡ, ನಾನು ಅವನ್ ಕೊಟ್ಟು ಮಾತಾಡ್ತೇನೆ. ನಾ ಹೇಳ್ಬಿಡ್ತೇನೆ ಕುಲ್ಲ, ಹೆಂಗೆ ನಂಗಾರ ನಾನು ಕನ್ಸೂನ್ ಕರ್ಕೊಂಡು ಬೇರೆ ಇರ್ತೇನೆ ತಗೋ ಅಂತ ಹೇಳ್ತೇನೆ. ಅವಾಗ ಸುಮ್ಮನೆ ಕಾಳು ನೋಡ್ಬೇಕಾರ. ಅಂತ ಕೆಲಸ ಮಾಡಿಗಿಡೀರಿ, ಮುಗಿದು ಹೋತ ಆಮೇಲೆ ಅಯ್ಯ ಬಂದ್ಲು ಮಗನ ತಾಯಿನ ದೂರ ಮಾಡಿದ್ಲು ಅಂತೇಳಿ ಅದಕ್ಕೊಂದು ಮಾತಂತಾರೆ. ಬೇಡಪ್ಪ, ಇಂಥದ್ದೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಬರೀ ಕೇಳ್ರಿ, ಯಾಕೆ ಹಂಗೆ ಮಾಡ್ತೀರಿ, ಹಂಗೆ ಮಾಡಿಬೇಡ, ಆಕಿಗೂ ಬೇಜಾರಾಕೈತೆ ಅಂತ ಹೇಳ್ರಿ ಸಾಕು. ಆದ್ರೆ ನೀವು ಅದನ್ನ ಬಿಟ್ಟು ಹಿಂಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಹೇಳಿದ್ರೆ ತಿಳ್ಕೊಳ್ಳೋ ಅಂಥವ್ರು ಅಲ್ಲವರು. 1000 ಸಲ ಹೇಳಿನಿ ನಾನು. ಮನೆಯೊಳಗೆ ನಮ್ಮ ಚಿಗೋ ಓದಾಳಲ್ಲ, ನಮ್ಮ ಅವ್ನ ತಂಗಿ, ಅಕ್ಕಿದಿದೆಲ್ಲ ಪಿತೂರಿ. ಅಕ್ಕಿನ ನಮ್ಮ ಅವ್ನ ತಲೆಯಾಗ ತುಂಬ್ತಾ ಇರೋದು. ಪಿತೂರಿ ಅಂದ್ರಿ ತುಂಬಿದವ್ರು ತುಂಬ್ತಾರ್ರಿ, ತುಂಬಿಸ್ಕೊಳ್ಳೋರು ಗಟ್ಟಿ ಇರ್ಬೇಕ್ರಿ. ಯಾವ್ದು ಸರಿ ಯಾವ್ದು ತಪ್ಪಂತ ವಿಚಾರ ಮಾಡೋ ಶಕ್ತಿ ಇರ್ಬೇಕು. ಮಾತೆತ್ತಿದ್ರೆ ಹೌದನ ನಿಮ್ಮ ಅಪ್ಪ ಯಾರು ನಮ್ಮ ತಂಗಿ ಸುಳ್ಳು ಹೇಳಂಗಿಲ್ಲ, ಕೇಳಿಸ್ಕೊಂಡಾಳಂತಕ್ಕಿ, ನಿಮ್ಮ ಅಪ್ಪ ಯಾರು? ಮೊನ್ನೆ ಅದೊಂದು ಮದ್ವೆ ಒಳಗೆ ಮಾತಾಡಿದ್ದು ಯಾರು, ಏನು ಅದು ಏನು ಕೇಳಿಸ್ಕೊಂಡ್ಲು, ಏನು ನಮ್ಮ ಚಿಗವ್ವ ನಮ್ಮ ಅವ್ನ ತಲೆಯಾಗ ತುಂಬಿ ಬಿಟ್ಟ ನೋಡೋದನ್ನು. ಅದಕ್ಕೆ ಈಗ ನನ್ನ ಜೀವ ತಿಂದ್ರೆ ನಾನೇನು ಮಾಡಲಿ? ಹಿಂಗೆಲ್ಲ ಮಾತಾಡಿದ್ರೆ ನಂಗೆ ಭಾಳ ಬೇಜಾರಾಕೈತಿ. ಆಯ್ತು, ನೀನು ತಲೆ ಕೆಡಿಸ್ಕೋಬೇಡ, ನಾನು ಹೇಳ್ತೇನೆ. ಅಲ್ಲ, ನೀನು ಈ ಥರ ಬಟ್ಟೆ ಯಾಕೆ ಹಾಕ್ಕೊಂಡಿ? ಇನ್ನೇನು ಮಾಡಲಿ, ಎಷ್ಟಂತ ನಾನು ಬರೀ ದಿನ ಸೀರೆ ಉಡ್ಲಿ, ಸಾಕಾಗೋತು ನನಗಂತೂ. ದಿನ ಸೀರೆ ಉಟ್ಟು ಅಪ್ಪ, ನಂಗೆ ಇನ್ನೂ ಅಷ್ಟೊಂದು ಕ್ಯಾರಿ ಮಾಡೋಕೆ ಆಗವಲ್ತ್ರಿ. ದಿನಾನು ನನಗೆ ಚೂಡಿದಾರ ಹಾಕೊಲ್ಲ ಅಂದ್ರೆ ಅದಕ್ಕೂ ಬೇಡ ಅಂತಾರೆ. ಹಾಗಾಗಿ ಇವತ್ತು ಇದನ್ನು ಹಾಕ್ಕೊಂಡೇನಿ, ಅದು ಅತ್ತಿಯರ ಮನೆಯಾಗಿಲ್ಲ ಅಂತ ಹಾಕ್ಕೊಂಡೇನಿ. ಈಗ ಅವ್ರು ಬರೋದ್ರೊಳಗೆ ಪಟ್ ಅಂತೇಳಿ ಇದನ್ನು ಕಳೆದು ನಾನು ಸೀರೆ ಉಟ್ಕೋಬೇಕು. ಈಗಿನ ಕಾಲದಾಗ ಯಾರು ದಿನ ಸೀರೆ ಉಟ್ಕೊಂಡಿರ್ತಾರೆ? ಹೇಳ್ತಂತು ನಾವು, ನೀ ತಲೆ ಕೆಡಿಸ್ಕೋಬೇಡ, ಇನ್ಮೇಲೆ ಚೂಡಿದಾರ ಹಾಕು ಆರಾಮಾಗಿ. ಸರಿ, ಹಂಗಾರೆ ಸರಿ ಹೇಳ್ರಿ. ಹೇಳ್ತೀನಿ, ತಲೆ ಕೆಡಿಸ್ಕೋಬೇಡ.